ಒಗ್ಗಟ್ಟು ಮುರಿದು ಹೋದರೆ. ಚಿನ್ನದ ಹುಂಜ ಅದರ ಕಡೆಯಲ್ಲಿ ಅದು ಒಂದೇ ಇತ್ತು. ಆದ್ರಿಂದ ಎಲ್ಲಾ ಕಟುಕರ ನೋಟ ಆ ಹುಂಜದ ಮೇಲೆ ಇತ್ತು. ಕಾಲಾಕೋತಿನೂ ಅದರ ಕಡೆಯಲ್ಲಿ ಅವನು ಒಬ್ನೇ ಇದ್ದ. ಆದ್ರಿಂದ ಮೃಗಾಲಯದಲ್ಲಿ ಇರುವ ವ್ಯಕ್ತಿಗಳು ಅದನ್ನು ಹೇಗಾದ್ರೂ ಹಿಡಿಬೇಕು ಅಂತ ಅಂದ್ಕೊಂಡಿದ್ರು. ಕೆಂಪು ಸೇಬುವಿನ ಮರದಲ್ಲಿ ಕೆಂಪಾದ ಸೇಬುಗಳು ಬಹಳ ಇತ್ತು. ಆ ಮರದ ತರ ಬೇರೆ ಯಾವ ಮರನೂ ಅಲ್ಲಿ ಇರ್ಲಿಲ್ಲ. ಆದ್ರಿಂದ ಹಣ್ಣು ಮಾರುವವನಿಂದ ಸ್ಕೂಲ್ ಮಕ್ಕಳ ತನಕ ಆ ಹಣ್ಣಿನ ಮೇಲೆ ಅವರಿಗೆ ದುರಾಸೆ ಇತ್ತು. ಆದ್ರೆ ಅವರು ಮೂವರೂ ಸೇರ್ಕೊಂಡು ಏನ್ ಐಡಿಯಾ ಮಾಡಿಟ್ಟಿದ್ರು ಅಂದ್ರೆ, ಬೇರೆ ಯಾರೂ ಅವರಿಗೆ ತೊಂದರೆ ಕೊಡದ ಹಾಗೆ. ಯಾವತ್ತಾದ್ರೂ ಕಟಕ ಹುಂಜವನ್ನು ಹಿಡಿಯೋದಕ್ಕೆ ಬರುವಾಗ ಮರ ಹಣ್ಣುಗಳನ್ನು ಬೀಳಿಸಿ ಅವನ ಧ್ಯಾನವನ್ನು ಬೇರೆ ಕಡೆ ಎಳೆಯುತ್ತಿತ್ತು. ಆ ಸೇಬುವಿನ ವಾಸನೆನೇ ಹಾಗಿತ್ತು. ಮೊದಲು ಕಟುಕ ಆ ಸೇಬನ್ನು ತಿನ್ನೋಕ್ ಶುರು ಮಾಡಿದ. ಆಗ ಮರದಲ್ಲಿ ಕೂತ್ಕೊಂಡಿರುವ ಕೋತಿ 2-3 ಕಾಯಾಗಿರುವ ಸೇಬನ್ನು ಕಿತ್ತು ಆ ಕಟುಕನ ಮೇಲೆ ಹಾಕ್ದಾಗ ಅವನು ತಲೆ ಸುತ್ತಿ ಕೆಳಗೆ ಬಿದ್ಬಿಟ್ಟ. ಕೊನೆಗೆ ಅವನು ಮರದ ಮೇಲೆ ನೋಡ್ದಾಗ ಕೋತಿ ಆ ಹುಂಜವನ್ನು ಬೆನ್ನಿನ ಮೇಲೆ ಕೂರಿಸ್ಕೊಂಡು ಅವನನ್ನು ನೋಡಿ ತಮಾಷೆ ಮಾಡ್ತಿತ್ತು. ಕಟುಕ ಸೋತ್ಹೋಗಿ ಅಲ್ಲಿಂದ ಹೋಗುವಾಗ ಅವನಿಗೆ ನೆನಪಾಯಿತು ಅವನ ಚೀಲ ಅವನ ಕೈಯಲ್ಲಿಲ್ಲ ಅಂತ. ಅವನ ಚೀಲ ಎಲ್ಲಾ ಸಾಮಾನುಗಳ ಜೊತೆ ಮರದ ಕೊಂಬೆಯಲ್ಲಿ ಸಿಕ್ಕಾಕೊಂಡಿತ್ತು. ಆಗ ಆ ಮರ ಅದನ್ನು ಅಲ್ಲಾಡ್ಸ್ತಿತ್ತು. ಅವನ ಅವಸ್ಥೆಯನ್ನು ನೋಡಿ ನಗಾಡ್ತಿತ್ತು. ಮೃಗಾಲಯವನ್ನು ಸೇರಿದವರು ಕೋತಿಯನ್ನು ಹಿಡಿಯುವುದಕ್ಕೆ ಬರುವಾಗ ಆ ಮರ ಕೋತಿಯನ್ನು ಅದರ ಕೊಂಬೆಗಳು ಎಲೆಗಿಲಿಂದ ಬಚ್ಚಿಡ್ತಿತ್ತು. ಆಗ ಯಾರ ಕಣ್ಣಿಗೂ ಕೋತಿ ಕಾಣಿಸೋದಿಲ್ಲ. ಕೆಳಗೆ ಹುಂಜ ಅದರ ರೆಕ್ಕೆಗಳನ್ನು ಬಡಿದು ಅಲ್ಲಿದ್ದ ಧೂಳನ್ನು ಎಬ್ಬಿಸ್ತಿತ್ತು. ಆ ಧೂಳಲ್ಲಿ ನಿಂತ್ಕೊಂಡಿರುವ ಅವರಿಗೆ ಉಸಿರಾಡಲು ಕಷ್ಟವಾಗ್ತಿತ್ತು. ಕೊನೆಗೆ ಸೋತ್ಹೋಗಿ ವಾಪಸ್ ಹೋದ್ರು. ಆಗ ಮರ ಹಣ್ಣಾಗಿರುವ ಒಂದು ಹಣ್ಣನ್ನು ಕೆಳಗೆ ಹಾಕಿ ಅವನು ಜಾರಿ ಬೀಳುವ ಹಾಗೆ ಮಾಡಿತು. ಅವನು ಹಾಗೆ ಕೆಳಗೆ ಬಿದ್ದು ಹೇಗೋ ಅಲ್ಲಿಂದ ಹೋಗುವಾಗ ಅವನಿಗೆ ನೆನಪಾಯಿತು ಕೋತಿಯನ್ನು ಹಿಡಿಯುವ ಬಲೆ ಈಗ ಆ ಹುಂಜದ ಬಾಯಲ್ಲಿ ಇತ್ತು. ಆಮೇಲೆ ಹುಂಜ ಮರದ ಮೇಲೆ ಇರುವ ಕೊಂಬೆಯಲ್ಲಿ ಕೂತ್ಕೊಂಡಿತ್ತು. ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಹುಂಜಾವಿನ ಧ್ವನಿ ಕೇಳಿಸ್ತು. ಕಕ್ರಕ್ಕೋ ಕಕ್ರಕ್ಕೋ ಹಾಗೆ ಶಬ್ದ ಮಾಡಿದಾಗ ಅವನಿಗೆ ಅದು ಅವನನ್ನು ತಮಾಷೆ ಮಾಡುವ ರೀತಿ ಅನ್ನಿಸ್ತು. ಇದೇ ರೀತಿ ಹಣ್ಣು ಮಾರುವವ ಹಾಗೂ ಮಕ್ಕಳು ಆ ಮರದಲ್ಲಿ ಹಣ್ಣು ತೆಗೆಯುವುದಕ್ಕೆ ಬಂದ್ರೆ ಆಗ ಅವ್ರ ಮುಂದ್ಗಡೆ ಆ ಕೋತಿ ಬಂದು ನಿಂತ್ಕೊಳ್ತು. ಕೋತಿ ಅವ್ರ ಮುಂದೆ ಹಾಗೆ ಹೀಗೆ ಸುತ್ತಾಡ್ಕೊಂಡು ಅವರನ್ನು ತಮಾಷೆ ಮಾಡ್ತಿತ್ತು. ಅದನ್ನು ನೋಡಿ ಅವರು ಮರದ ಪಕ್ಕದಲ್ಲಿ ಕೂಡ ಬರ್ಲಿಲ್ಲ. ಒಂದ್ವೇಳೆ ಅವರತ್ರ ಊಟ ಮಾಡೋದಕ್ಕೆ ಏನಾದ್ರೂ ಇದ್ರೆ ಕೋತಿ ಅದನ್ನು ಕಿತ್ಕೊಂಡು ತಿಂತಿತ್ತು. ಒಂದ್ವೇಳೆ ಅದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅವರ ಜಡೆ ಹಾಗೂ ಕಿವಿಯನ್ನು ಎಳೆಯುತ್ತಿತ್ತು. ಅವೆಲ್ಲವನ್ನು ದಾಟಿ ಅವರು ಪುನಃ ಮರದ ಹತ್ತಿರ ಹೋದಾಗ ಆ ಹುಂಜ ಕೆಳಗೆ ಬಿದ್ದು ಒದ್ದಾಡ್ತಾ ಇರುವ ಹಾಗೆ ಮಾಡ್ತಿತ್ತು. ಆಗ ಆ ಹುಂಜದ ಬಾಯಲ್ಲಿ ಒಂದು ಸೇಬು ಇತ್ತು. ಆ ಸೇಬು ತಿಂದ ಮೇಲೇನೆ ಅದು ಒದ್ದಾಡ್ತಿರುವ ಹಾಗೆ ಅನಿಸ್ತಿತ್ತು. ಅವರೆಲ್ಲರೂ ಅದನ್ನು ನೋಡಿ ಆ ಸೇಬನ್ನು ತಿನ್ನದೆ ಅಲ್ಲಿಂದ ಓಡ್ಹೋಗ್ತಿದ್ರು. ಹಾಗೆ ವಾಪಸ್ ಹೋಗುವಾಗ ಅವರಿಗೆ ನೆನಪಾಯಿತು ಹಣ್ಣು ತೆಗೆಯೋದಕ್ಕೆ ತಗೊಂಡ್ಬಂದಿದ್ದ ಬುಟ್ಟಿ ಈಗ ಆ ಕೋತಿಯ ತಲೆಯಲ್ಲಿ ಇತ್ತು. ಆಗ ಕೋತಿ ಅವರೆಲ್ಲರನ್ನು ನೋಡಿ ತಮಾಷೆ ಮಾಡ್ತಾ ಇತ್ತು. ಅದು ಮರದ ಮೇಲೆ ಇರುವ ಕೊಂಬೆಯ ಮೇಲೆ ಹೋಗಿ ಕೂತ್ಕೊಂಡಿತ್ತು. ಈ ರೀತಿ ಅವರು ಸಂತೋಷದಿಂದ ಬಾಳ್ತಿದ್ರು. ಒಂದಿನ ತುಂಬಾ ಘೋರವಾದ ಘಟನೆ ನಡೆಯಿತು. ಮೊದಲು ಜೋರಾಗಿ ಮಳೆ ಬಂತು. ಆಮೇಲೆ ಆಲಿಕಲ್ಲು ಮಳೆ. ಅವ್ರ 3 ಜನನೂ ಯಾವಾಗ್ಲೂ ಬರೋ ಎಲ್ಲಾ ಸಮಸ್ಯೆಗಳಿಗೂ ಯೋಚನೆ ಮಾಡಿಟ್ಟಿದ್ರು. ಆದ್ರೆ ಈ ದಿನದ ಬಗ್ಗೆ ಅವರು ಯೋಚನೆ ಮಾಡ್ಲಿಲ್ಲ. ಮರ ಅದಿರುವ ಜಾಗದಲ್ಲಿ ಚಿಂತೆಯಲ್ಲಿತ್ತು. ಗಾಳಿಯಿಂದ ಅದರ ಎಲ್ಲಾ ಹಣ್ಣುಗಳು ಬಿದ್ದೋಯ್ತು. ಕೋತಿ ಅದರ ಜಾಗದಲ್ಲಿ ಕೂತ್ಕೊಂಡು ಅಲ್ಲಾಡ್ತಿತ್ತು. ಮೇಲಿಂದ ಬೀಳುತ್ತಿದ್ದ ಆಲಿಕಲ್ಲಿಂದ ಅದರ ಜೀವ ಹೋಗ್ತಿತ್ತು. ಹುಂಜದ ಅವಸ್ಥೆನೂ ಚೆನ್ನಾಗಿತ್ತಿಲ್ಲ. ಅದರ ರೆಕ್ಕೆ ಮಳೆಯಲ್ಲಿ ನೆನೆದಿದ್ರಿಂದ ಅದರಿಂದ ಹಾರಾಡಕ್ಕೆ ಆಗ್ತಿಲ್ಲ. ಮೇಲಿಂದ ಆಲಿಕಲ್ಲು ಮಳೆ ಅದರ ಮೇಲೆ ಬೀಳ್ತಾ ಇತ್ತು. ಇವರಿಬ್ರು ಯಾವ ಕೆಲ್ಸಕ್ಕೂ ಬರಲ್ಲ. ಮರ ಕೋಪದಿಂದ ಹೇಳ್ತು. ಇವತ್ತಿನವರೆಗೂ ಎಷ್ಟು ಕಷ್ಟಕಾಲದಲ್ಲಿ ಇವ್ರನ್ನ ಕಾಪಾಡಿದ್ದೀನಿ. ಇವತ್ ನಂಗೆ ಎಷ್ಟು ಸಮಸ್ಯೆ ಬಂದಿದೆ, ಆದ್ರೆ ಅವ್ರವ್ರ ಕೆಲಸ ಮಾತ್ರ ನೋಡ್ತಾ ಇದ್ದಾರೆ. ನಾನ್ ಏನಾಗಿದ್ದೀನಿ ಅಂತ ನೋಡ್ಲೇ ಇಲ್ಲ, ಸಹಾಯನೇ ಮಾಡೋದಿಲ್ಲ. ಸಹಾಯ ಮಾಡೋದಕ್ಕೆ ನನ್ನತ್ರ ಏನಿದೆ ಹಂಗೆ? ಕೋತಿ ಚಳಿಯಲ್ಲಿ ನಡುಗುತ್ತಾ ಮನಸೊಳಗೆ ಹೇಳಿತು. ಭೂಮಿಲಿ ಬೇರ್ ಬಿಡ್ಕೊಂಡು ನೀನು ಸುರಕ್ಷಿತವಾಗಿದೀಯಾ. ಪಕ್ಷಿಗಳು ಆಕಾಶದಲ್ಲಿ ಹಾರ್ತವೆ, ಆದ್ರಿಂದ ಅವ್ರಿಗೆ ಸಮಸ್ಯೆನೇ ಇಲ್ಲ. ಯಾವಾಗ ನೋಡಿದ್ರೂ ನನ್ನನ್ನು ಮಾತ್ರ ಬೈತಾನೇ ಇರೋದು. ಇವಾಗ ನಂಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಯಾರಾದ್ರೂ ಬಂದು ನಂಗೇನಾಯ್ತು ಅಂತ ಸಹಾಯ ಮಾಡ್ತಾರಾ?
ಏನು ಮಾಡೋದಿಲ್ಲ. ಮಂಗ ಅಂತೂ ಮರನ ಹಿಡ್ಕೊಂಡು ಸುರಕ್ಷಿತವಾಗಿದೆ. ಹುಂಜ ಅದರ ಮನಸ್ಸೊಳಗೆ ಮಾತಾಡ್ತಿತ್ತು. ನಾಯನಕ್ಕೆ ಮುಟ್ಟಾಳನ್ರೀತೆ ಇವ್ರ ಮಧ್ಯೆ ಬಂದ್ಬಿಟ್ಟಿದ್ದೀನಿ. ಇವತ್ತಿನವರೆಗೂ ಇವ್ರ ಎಲ್ಲ ಸಮಸ್ಯೆಯನ್ನ ನನ್ನ ಸಮಸ್ಯೆ ರೀತಿನೇ ನೋಡ್ತಾ ಇದ್ದೀನಿ. ಇವತ್ತು ನಂಗೆ ಸಹಾಯನೇ ಮಾಡ್ತಾ ಇಲ್ಲ. ಇಬ್ಬರಿಗೆ ನಾನು ಇದೀನಾ ಇಲ್ವಾ ಅಂತನೂ ಗೊತ್ತಾಗ್ತಿಲ್ಲ. ಖುಷಿಯಿಂದ ಮಳೆಲಿ ನನಿತಾ ಇದ್ದಾರೆ. ನನ್ನ ಅವಸ್ಥೆ ಕೇಳ್ತಾನೇ ಇಲ್ಲ ಇವರು. 3 ಜನನು ಎಷ್ಟು ಕೋಪದಲ್ಲಿ ಇದ್ರು ಅಂದ್ರೆ ಅವರು ಯಾರ ಜೊತೆನೂ ಮಾತಾಡ್ಲಿಲ್ಲ. ಮರ ಸುಮ್ಮನೆ ಅದರ ಹಣ್ಣುಗಳು ಬೀಳುವುದನ್ನು ನೋಡ್ತಿತ್ತು. ಕೋತಿ ಸುಮ್ಮನೆ ಮರದಲ್ಲಿ ಕೂತ್ಕೊಂಡಿತ್ತು. ಹುಂಜಾನು ಸುಮ್ಮನೆ ಕೂತ್ಕೊಂಡಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಆಲಿಕಲ್ಲು ಮಳೆ ನಿಂತೋಯ್ತು. ಮಳೇನೂ ನಿಂತೋಯ್ತು. ಆದ್ರೂ ಅವ್ರ 3 ಜನ ಮಾತಾಡ್ಕೊಳ್ಳಿಲ್ಲ. ಮರಕ್ಕೆ ಏನ್ ಕೋಪ ಇತ್ತು ಅಂದ್ರೆ ಅದರ ಈ ಅವಸ್ಥೆಯಲ್ಲೂ ಆ ಕೋತಿ ಮರದಲ್ಲೇ ಕೂತ್ಕೊಂಡಿತ್ತು ಅನ್ನೋದು. ಆಮೇಲೆ ಹುಂಜ ಅದರ ಕೊಂಬೆಯಲ್ಲಿ ಕೂತ್ಕೊಂಡು ರೆಕ್ಕೆಯನ್ನು ಬಡಿಯುತ್ತಾ ಇತ್ತು. ಕೋತಿಗೆ ಕೋಪ ಏನು ಅಂದ್ರೆ ಅದು ಚಳಿಯಲ್ಲಿ ಅಲ್ಲೇ ನಿಂತ್ಕೊಂಡು ನಡುಗುತ್ತಾ ಇತ್ತು. ಮರದ ಕೊಂಬೆಯಿಂದ ಈಗ್ಲೂ ಅದರ ಮೇಲೆ ಹಣಿಗಳು ಬೀಳ್ತಾ ಇತ್ತು. ಹುಂಜ ಇವಾಗ್ಲೂ ಅದರ ರೆಕ್ಕೆಗಳನ್ನು ಬಡಿಯುತ್ತಾ ಇತ್ತು. ಹುಂಜಕ್ಕೆ ಏನ್ ಕೋಪ ಅಂದ್ರೆ ಅದು ಕೊಂಬೆಯಲ್ಲಿ ಚಳಿಯಿಂದ ನಡುಗುತ್ತಾ ಇತ್ತು. ಆ ಮರ ಅವನಿಗೋಸ್ಕರ ಸ್ವಲ್ಪ ಬಿಸಿಯಾದ ನೆಲವನ್ನು ಕೂಡ ಕಾಪಾಡ್ಕೊಂಡಿಟ್ಟಿಲ್ಲ. ಕೋತಿಗೆ ಸ್ವಲ್ಪನೂ ನನ್ನ ಮೇಲೆ ಚಿಂತೆ ಇಲ್ಲ. ಇಲ್ಲಾಂದ್ರೆ ಅವನು ನನ್ನನ್ನು ಎಲ್ಲಾದ್ರೂ ಸುರಕ್ಷಿತವಾದ ಜಾಗದಲ್ಲಿ ಇಡ್ಬೋದಾಗಿತ್ತಲ್ವಾ? ಮರುದಿನ ಏನಾಯ್ತಂದ್ರೆ ಮರದಲ್ಲಿದ್ದ ಎಲ್ಲ ನೀರಿನ ಹನಿಗಳು ಒಣಗೋಯ್ತು. ಕೋತಿಯ ದೇಹ ಒಣಗಿತು. ಹುಂಜದ ರೆಕ್ಕೆ ಒಣಗಿತು. ಆದ್ರೂ ಅವ್ರು 3 ಜನ ಮಾತಾಡ್ಕೊಳ್ಳೇ ಇಲ್ಲ. ಮರ ಯೋಚಿಸಿತು. ಇನ್ನು ಮುಂದೆ ನಿಮ್ಗೆ ಸಮಸ್ಯೆ ಬರುತ್ತಲ್ಲ, ಆವಾಗ ನಿಮ್ಮನ್ನ ನೋಡ್ಕೋತೀನಿ. ನನ್ನ ಮಾತ್ರ ನೋಡ್ಕೊಂಡು ನಿಮಗೆ ಸಹಾಯ ಮಾಡೋದೇ ಇಲ್ಲ. ಕೋತಿ ಹುಂಜ ಇಬ್ರೂ ಹೀಗೇನೆ ಯೋಚನೆ ಮಾಡ್ತಿದ್ರು. ಅದೇ ದಿನ ಒಬ್ಬ ಕಟುಕ ಬಂದ. ಅವನು ಹುಂಜದ ಪಕ್ಕದಲ್ಲಿ ಬರುವಾಗ ಮರ ಹಣ್ಣನ್ನು ಹಾಕ್ಲಿಲ್ಲ. ಕೋತಿ ಹುಂಜನ ಬೆನ್ನಲ್ಲಿ ಇಟ್ಕೊಳ್ಳಿಲ್ಲ. ಅದು ಕಟುಕನನ್ನು ಹೊಡೆಯಲೂ ಇಲ್ಲ. ಹುಂಜ ಆ ಕಟುಕನ ಚೀಲದೊಳಗೆ ಹೋದಾಗ ಅವರಿಬ್ರೂ ಯೋಚಿಸಿದ್ರು. ಈಗ ಗೊತ್ತಾಯ್ತಾ ಅದಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು. ಕಟುಕ ಹುಂಜನ ತಗೊಂಡು ಅಲ್ಲಿಂದ ಹೋದ. ಮರುದಿನ ಮೃಗಾಲಯದ ಜನರು ಅಲ್ಲಿಗೆ ಬಂದ್ರು. ಕೋತಿಯನ್ನು ಹಿಡಿಯೋದಕ್ಕೆ ಅವರು ಬಲೆಯನ್ನು ಇಟ್ಟಾಗ ಮರ ಕೋತಿ ಕೂತ್ಕೊಂಡಿದ್ದ ಕೊಂಬೆಯನ್ನೇ ಮುರಿಯಿತು. ಸ್ವಲ್ಪ ಹೊತ್ತಿನಲ್ಲಿ ಅದು ಬಲೆಯೊಳಗೆ ಸಿಕ್ಕಾಕೊಳ್ತು. ಮೃಗಾಲಯದ ಜನರು ಅದನ್ನು ಇಳ್ಕೊಂಡೇ ಹೋಗ್ತಾ ಇದ್ರು. ಆಗ ಕೋತಿ ತಪ್ಪಿಸ್ಕೊಳ್ಳುವ ಪ್ರಯತ್ನ ಮಾಡಿದಾಗ ಅವರು ಅದನ್ನು ಒದಿತಿದ್ರು. ಮರ ಅದರ ಅವಸ್ಥೆಯನ್ನು ನೋಡಿ ನಗಾಡ್ತಿತ್ತು. ಆಮೇಲೆ ಮನಸ್ಸೊಳಗೆ ಯೋಚಿಸಿತು. ರಾತ್ರಿಯೆಲ್ಲ ಇದನ್ನ ಬೋನೆಲ್ಲ ಇಟ್ಟಿದ್ರೆ ಆವಾಗ ಬುದ್ಧಿ ಬರುತ್ತೆ. ದೊಡ್ಡ ಮಂಗ ಅಂತ ಅಹಂಕಾರ. ಮರುದಿನ ಜನರೆಲ್ಲರೂ ಆ ಮರದಲ್ಲಿರುವ ಹಣ್ಣನ್ನು ಕೀಳೋದಕ್ಕೆ ಬಂದಿದ್ರು. ಅವರು ಕಲ್ಲಿಂದ ಕೊಂಬಿನಿಂದ ಮರವನ್ನು ಹೊಡಿತಿದ್ರು. ಆದ್ರೆ ಆ ಮರದಿಂದ ಅದನ್ನು ತಡ್ಕೊಳ್ಳಕ್ಕಾಗ್ಲಿಲ್ಲ. ದಡ್ ದಡ್ ದಡ್. ಸ್ವಲ್ಪ ಹೊತ್ತಿನಲ್ಲಿ ಅದರ ಎಲ್ಲಾ ಹಣ್ಣುಗಳು ಬಿದ್ದೋಯ್ತು. ಆಗ ಅಲ್ಲಿರುವವ ಒಬ್ಬ ಹೇಳಿದ, ಇದು ತುಂಬಾ ಹಳೆಯ ಮರ, ಇದನ್ನು ಕಡ್ದು ಒಲೆ ಕತ್ಸೋದಕ್ಕೆ ಇಟ್ಕೊಳ್ಳೋಣ ಅಂತ. ಆಗ ಅಲ್ಲಿದ್ದ ಒಬ್ಬನ ಕೈಯಲ್ಲಿ ಕೊಡ್ಲಿ ಇತ್ತು. ಅಷ್ಟೇ, ಅವನು ತಕ್ಷಣ ಆ ಮರವನ್ನು ಕಡಿಯಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನಲ್ಲಿ ಹಣ್ಣನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಹೋಗ್ತಿದ್ರು. ಆಮೇಲೆ ಮರವನ್ನು ಕಡೆದು ಅದರ ಕಟ್ಟಿಗೆಯನ್ನು ತಗೊಂಡು ಹೋಗ್ತಿದ್ರು. ಒಂದು ಅಳಿಲು ಅಲ್ಲಿ ಇತ್ತು. ಅಳಿಲು ಕೋತಿ, ಮರ ಹಾಗೂ ಹುಂಜದ ಬಗ್ಗೆ ಯೋಚನೆ ಮಾಡ್ತಿತ್ತು. ಅದು ಹುಂಜ, ಕೋತಿ ಹಾಗೂ ಆ ಮರ ಈ ರೀತಿ ಹೋಗೋದನ್ನು ನೋಡಿ ಅದರ ಮನಸ್ಸೊಳಗೆ ತುಂಬಾ ಚಿಂತೆಯಿಂದ ಹೇಳಿತು. ಹೋಗ್ತಿದ್ದಾನೆ ಇವನು ಜನರ ಒಲೆಯಲ್ಲಿ ಉರಿಯೋದಕ್ಕೆ. ಏನ್ ಸ್ನೇಹನೋ ಏನೋ.